ಪಟ್ಟಣದಲ್ಲಿ ಹಾಡು ಹಗಲೇ ಕಳ್ಳತನ, ಬೆಚ್ಚಿ ಬಿದ್ದ ಜನರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ಕನಕನಗರ ನಿವಾಸಿ ಮರಪ್ಪ ಕಾಂಬಳಿ ಎಂಬುವರಿಗೆ ಸೇರಿದ್ದ ಮನೆಯ ಬೀಗ ಒಡೆದು ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳರ ಈ ಕೃತ್ಯ ಕಂಡು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸೋಮವಾರ ಸಂಜೆ 5 ಗಂಟೆಗೆ ಕೆಲಸ ಮುಗಿಸಿ ಮನೆಗೆ ಹೋದಾಗ ಮನೆ ಬೀಗ ಒಡೆದು ಕಳ್ಳತನ ಮಾಡಿದ ಘಟನೆ ಗೊತ್ತಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ 112ಕ್ಕೆ ಪೊಲೀಸರಿಗೆ ಕುಟುಂಬಸ್ಥರು ಮಾಹಿತಿ ನೀಡಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಭಯವನ್ನು ಹುಟ್ಟಿಸಿದೆ. ಆದಷ್ಟು ಬೇಗನೆ ಕಳ್ಳತನ ಮಾಡಿ ಪರಾರಿಯಾದ ಕಳ್ಳರನ್ನು ಪತ್ತೆ ಹಚ್ಚುವಂತೆ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಲಕ್ಷ್ಮಣ್ ಮೂಕಿ, ಅಥಣಿ. ಮಕ್ಕಳ ರೊಕ್ಕ ಕಲೆಕ್ಟ್ ಮಾಡ್ತಾವ್ರೆ, ಪಾಕೆಟ್ ಮನಿ ಕೊಟ್ಟು ಓದೋ ಬ್ಯಾಗಿ ಇದು ಬರ್ತಾವ್ರೆ. ಏನು ಮುಟ್ಟೋಗ್ಬೇಡಿ, ನಾಯಿ ಮಾಡ್ಕೊಬಿಡೋಲ್ಲ, ಬಡ್ಕೋತ ಎಲ್ಲ ನಾಯಿಗಳು ತಿರುಗಾಡಿ ಇರ್ತಾವ, ನಮ್ಗೆ ಗೊತ್ತಾಗಿಲ್ರಿ. ಅದ್ರಾಗ ಇರು ಯಾವತ್ತು ಬಾಕ್ಲ ನಿಂತಿರ್ತಾರ್ರಿ, ಮನ್ಯಾಗ ಇದನ್ ಮಾಡೋದಿಲ್ಲ. ನಿಮ್ಗೆ ಫೋನ್ ಹತ್ಲಿಲ್ರಿ? ನಿಮ್ಗೆ ಹತ್ತದಕ್ಕಾಗಿ ಚೆನ್ನಾಗಿ ಸರ್ ಹೆಚ್ಚಿನ್ರಿ. ಅವ್ರು ಸ್ವಿಚ್ ಆಫ್ ಮಾಡ್ತಾರೆ. ಅವ್ರಿಗೆಲ್ಲ ಚೀಲದು ಇದನ್ನ ಮಾಡ್ಯಾರಿ, ಇಲ್ಲಷ್ಟು ದೇವ್ರ ಕೊಲ್ಲಿದ ಅಷ್ಟೇ ಮಾಡ್ಯಾರಿ. ಮತ್ತೆ ಎಲ್ಲ ಕಿತ್ತಾಡಿ ಅದ. ಹ್ಞೂ ರೀ, ಆರಾಮ್ ಸಿರಿ ಕಿತ್ತಾಡಿ ಅದ. ಮತ್ತೆ ಎಲ್ಲ ಕಿತ್ತಾಡ್ಬೇಕ. ಇವತ್ತು ಮನ್ಯಾಗ ಯಾವತ್ತು ಬಾಕ್ಲ ಒಂದ್ ಇಕ್ಕಿರ್ತಾರ್ರಿ, ಮನ್ಯಾಗ ಇದನ್ ಮಾಡೋದಿಲ್ಲ. ನೀವು ಮನ್ಯಾಗ ಎಲ್ಲ ಸ್ವಲ್ಪ ನಾನು ಮುಗಿಸಿಟ್ಟಾರಲ್ಲ ಏನ್ರಿ ಸರ್? ಚಾನ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಆಗೈತಿ ಅದು. ಹೇಳಿ ಅವ್ರು ಹೋಗೋದು ಹೆಂಗೆ ಇನ್ಫಾರ್ಮೇಶನ್ ಹೆಂಗೆ ನನಗೆ ಕೆಲವೊಂದು ಖರೆ ಸರ್. ಜೂಮ್ ಮಾಡ್ಕೊಂಡು ತಗೋಬಾರ್ದಚ್ಚಿ. ಆ ಸೈಡ್ ಈ ಸೈಡ್ ಆಲ್ಮೋಸ್ಟ್ ಜಾಸ್ತಿ ಪರ್ಸನ್ಗಳು